ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒಳ್ಳೆಯದಾಗಲಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೋರುತ್ತಾ ಈ ದಿನ ಮುಂಬೈ ಮತ್ತು ಗುಜರಾತ್ ಜೈಂಟ್ಸ್ ಮಹಿಳಾ IPL ಪಂದ್ಯ ನಡೆದಿದ್ದು, ಮುಂಬೈ ಅವರು ಅತ್ಯಧಿಕ ಹೈಯೆಸ್ಟ್ ರನ್ ಚೇಸಿಂಗಲ್ಲಿ 2ನೇ ಸ್ಥಾನದಲ್ಲಿರ್ತಾರೆ. RCB ಅವರು 202 ಚೇಸ್ ಮಾಡಿದ್ರೆ, ಇವರು 192 ಚೇಸ್ ಮಾಡ್ತಾರೆ. ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಜೈಂಟ್ಸ್ ಮೂನಿ ಅವರು 33 ರನ್ ಹೊಡೆದರೆ 43 ವೇರಿ ನಾಟ್ಔಟ್ ಉಳಿತಾರೆ. ನಮ್ಮ ಭಾರತದ ಮೂಲತಃ ಭಾರತದ ಪ್ಲೇಯರ್ ಆದಂಥ ಭಾರತಿ ಪುಲ್ಮಾಲಿ ಅವರು ಕೇವಲ 16 ಬಾಲಲ್ಲಿ 36 ರನ್ ನಾಟ್ಔಟು, 3 ಸಿಕ್ಸು 3 4 ಹೈಯೆಸ್ಟ್ ನಂಬರ್ ಆಫ್ ಸಿಕ್ಸ್ ಅವರೇ ಹೊಡೆದಿರ್ತಾರೆ ಇವತ್ತು. ನಂತರ ಮುಂಬೈ ಪರವಾಗಿ ಇಸ್ಮಾಯಿಲಿ, ಮ್ಯಾಥ್ಯೂ ಹಾಗೂ ಅಮನ್ಜೋತ್ ಇವರು ಕ್ಯಾರಿ 4 ಜನ ಒಂದೊಂದು ವಿಕೆಟ್ ಪಡಿತಾರೆ. ನಂತರ ಮುಂಬೈ ಬ್ಯಾಟಿಂಗ್ ಪ್ರಾರಂಭ ಆಗುತ್ತೆ. ಮುಂಬೈ ಪರವಾಗಿ ಮ್ಯಾಥ್ಯೂ 22-12 ಬಾಲಲ್ಲಿ ಸ್ಟಾರ್ಟಿಂಗ್ ಒಳ್ಳೆ ಸ್ಟಾರ್ಟ್ ಕೊಡ್ತಾರೆ. ನಂತರ ನಮ್ಮ ಹರ್ಮನ್ಪ್ರೀತ್ ಕೌರ್ ಅವರು ಈ ಪಂದ್ಯದಲ್ಲಿ ಕ್ಯಾಪ್ಟನ್, ಅವರು 4ನೇ ಸ್ಥಾನದಲ್ಲಿ ಬರ್ತಾರೆ. ಅಮನ್ಜೋತ್ ಕೌರ್ ಅವರು 1 ಡೌನ್ ಬಂದು 40 ರನ್ ತೆಗಿತಾರೆ, ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ. ಕ್ಯಾಪ್ಟನ್ ಅವರು ಕೌರ್ ಬಗ್ಗೆ ಹೇಳ್ಬೇಕಂದ್ರೆ, ಅವ್ರು ಮಾಡಿದಂಥ ದಾಖಲೆಗಳು ಇವತ್ತು ಹೈಯೆಸ್ಟ್ ನಂಬರ್ ಹಾಫ್ ಸೆಂಚುರಿ 10ನೇದ್ದು ಈ ಸೀವರ್ ಬ್ರಂಟು ಅವ್ರನ್ನ ಸೈಡ್ಗೆ ಹೋಗೋದು ಫಸ್ಟ್ ನಂಬರ್ ಬರ್ತಾರೆ. ಆಡಿದ 30 IPL ಪಂದ್ಯದಲ್ಲಿ 10 ಅರ್ಧಶತಕ ಗಳಿಸಿರ್ತಾರೆ. ಎವ್ರಿ 3 ಮ್ಯಾಚಿಗೆ ಒಂದು ಅರ್ಧಶತಕ. ಆಮೇಲೆ ಅವರು ಆಡಿದಂಥ 10 ಹೊಡೆದಂಥ ಅರ್ಧಶತಕಗಳು 10 ವಿನ್ ಆಗಿದೆ. ಅಂದರೆ ತಿಳ್ಕೊಳ್ಳಿ ನೀವು, ಅವರ ಗೆಲುವಿಗೋಸ್ಕರನೇ ಆಡೋದು ಅನ್ನೋದಕ್ಕೆ ಇದು ಒಂದು ಮುಖ್ಯವಾಗಿ ಕಾಣಿಸುತ್ತೆ. ಆಮೇಲೆ ಗುಜರಾತ್ ವಿರುದ್ಧ ಅವರು ಮುಂಬೈ ಇಂಡಿಯನ್ಸ್ ಅವರ ಗೆಲುವು ಅಜೇಯ ಓಟ್ ಆಗಿದೆ. ಟೋಟಲ್ 8 ಪಂದ್ಯದಲ್ಲಿ 8 ಗೆದ್ದಿರುತ್ತಾರೆ. ನಾಳೆ ದಿನ ನಮ್ಮದು ಇದ್ರ ಬಗ್ಗೆ ಮಹಿಳಾ IPL ಪಂದ್ಯಗಳ ಬಗ್ಗೆ ಬಿಟ್ಟರೆ, ಸಂಕ್ರಾಂತಿ ತೆಗೆದುಬಿಟ್ಟು ಕ್ರಾಂತಿ ಆಗುತ್ತೆ. ವಿರಾಟ್ ಕೊಹ್ಲಿ ಅವರ 2ನೇ ಏಕದಿನ ಪಂದ್ಯ ರಾಜ್ಕೋಟ್ನಲ್ಲಿ ಒಂದು ಆಶ್ಚರ್ಯಕರ ಸಂಗತಿ ಹೇಳಬೇಕಂತಂದರೆ, ವಿರಾಟ್ ಕೊಹ್ಲಿ ಅವರು ಮೊದಲೇ ಪಂದ್ಯದಲ್ಲಿ ವಡೋದರ, ನಾಳೆ ನಡೆಯುವ ರಾಜ್ಕೋಟು, ಇನ್ನು 3ನೇ ಪಂದ್ಯ ಇಂದೋರ್ದಲ್ಲಿ 3 ಪಿಚ್ಗಳಲ್ಲಿ ಇವರು ಇಲ್ಲಿವರೆಗೂ ಸೆಂಚುರಿ ಹೊಡೆದಿಲ್ಲ. ಆ ದೇವರಲ್ಲಿ ಏನು ಬಯಸ್ತೀನಿ ಅಂತಂದರೆ, ಹೋಗಿ ಕ್ರಾಂತಿ ಆಗಲಿ ಅವರ ಕ್ರಿಕೆಟಲ್ಲಿ. ಈಗ 5 ವರ್ಷಗಳ ನಂತರ ODIನಲ್ಲಿ ಪ್ರಥಮ ಬಾರಿಗೆ ನಾಳೆ ನಂಬರ್ 1 ಬ್ಯಾಟ್ಸ್ಮನ್ ಆಗೇ ಆಗ್ತಾರೆ. ಅದನ್ನು ತಡೆಯೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದಂತೂ ಒಂದು ಕ್ರಾಂತಿ. ಇನ್ನೊಂದೇನೆಂದರೆ, ಈಗಂತೂ ವಡೋದರ ಮುಗಿದು ಹೋಗಿದೆ. ರಾಜ್ಕೋಟು, ಇಂದೂರು ನಾಳೆ ಮತ್ತು 3ನೇ ಪಂದ್ಯ ನಡೆಯಲಿದ್ದು, ಇಲ್ಲಿವರೆಗೂ ಸೆಂಚುರಿ ಹೊಡೆದು ಕ್ರಾಂತಿ ಮಾಡಲಿ. ಆಮೇಲೆ ಇನ್ನೊಂದು ಸೋಫಿಯಾ ಡಿವೈನ್, ನ್ಯೂಜಿಲೆಂಡಿನ, ಈಗ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಅವರು ವಿದಾಯ ಹೇಳಿದ್ದಾರೆ. ಹೋದ ಪಂದ್ಯದಲ್ಲಿ ಕೊನೆ ಓವರ್ನಲ್ಲಿ ಅದ್ಭುತವಾದ ಬಾಲಿಂಗ್ ಮಾಡಿ ಫಸ್ಟು